ನನ್ನ ಹೆಸರು ಸೌಭಾಗ್ಯ ಪಿ.ಕೆ. ಅಂತ. ನಾನು ಗೌರ್ಮೆಂಟ್ ಜೂನಿಯರ್ ಕಾಲೇಜಲ್ಲಿ ಕೆಮಿಸ್ಟ್ರಿ ಲೆಕ್ಚರರ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ. ನಾನು ಈ ದಿನ ದ ಸಾಲಿಡ್ ಸ್ಟೇಟ್ ಆಫ್ ಸಬ್ಸ್ಟೆನ್ಸ್ ಅನ್ನೋ ಲೆಸನನ್ನು 2 ಕಾನ್ಸೆಪ್ಟ್ಗಳನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ಮೊದಲನೇ ಕಾನ್ಸೆಪ್ಟು ದ ಕಾಮನ್ ಕ್ಯಾರೆಕ್ಟರಿಸ್ಟಿಕ್ ಪ್ರಾಪರ್ಟೀಸ್ ಆಫ್ ಸಾಲಿಡ್ಸ್, ಮತ್ತು 2ನೇ ಕಾನ್ಸೆಪ್ಟು ಟೈಪ್ಸ್ ಆಫ್ ದಿ ಸಾಲಿಡ್ಸ್. ನಮಗೆಲ್ಲರಿಗೂ ಗೊತ್ತೇ ಇದೆ, ಸಬ್ಸ್ಟೆನ್ಸ್ಗಳು ನೇಚರಲ್ಲಿ ಪ್ರೆಸೆಂಟ್ ಆಗಿರುವಂಥ ಸಬ್ಸ್ಟೆನ್ಸ್ಗಳು ಡಿಪೆಂಡಿಂಗ್ ಅಪಾನ್ ಟೆಂಪರೇಚರ್ ಆ್ಯಂಡ್ ಪ್ರೆಷರ್ 3 ಡಿಫರೆಂಟ್ ಫಿಸಿಕಲ್ ಸ್ಟೇಟ್ಸ್ಗಳಲ್ಲಿ ಎಕ್ಸಿಸ್ಟ್ ಆಗುವಂತಹ ಕೆಪ್ಯಾಸಿಟಿಯನ್ನು ಹೊಂದಿದ್ದಾವೆ. ಅವು ಯಾವಂದರೆ ಸಾಲಿಡ್ ಸ್ಟೇಟ್, ಲಿಕ್ವಿಡ್ ಸ್ಟೇಟ್ ಆ್ಯಂಡ್ ಗೇಷಿಯಸ್ ಸ್ಟೇಟ್. ಇದರಲ್ಲಿ ಸಾಲಿಡ್ ಸ್ಟೇಟ್ ಆಫ್ ಎ ಸಬ್ಸ್ಟೆನ್ಸ್ ಅಂತ ನಾವೇನು ಹೇಳ್ತೀವಿ, ಅದರ ಕಾಮನ್ ಕ್ಯಾರೆಕ್ಟರಿಸ್ಟಿಕ್ ಪ್ರಾಪರ್ಟೀಸು ಹೇಗಿರ್ತವೆ ಅಂತ ಮೊದಲು ತಿಳ್ಕೊಳ್ಳೋಣ. ಆ ಕಾಮನ್ ಕ್ಯಾರೆಕ್ಟರಿಸ್ಟಿಕ್ ಪ್ರಾಪರ್ಟೀಸ್ಗಳನ್ನು ನಾನೀಗ ಈ ಬೋರ್ಡ್ ಮೇಲೆ ಬರೀತೇನೆ. ಒಂದೊಂದಾಗಿ ನೋಡಿ. ಮೊದಲನೇ ಪ್ರಾಪರ್ಟಿ ಬಂದ್ಬಿಟ್ಟು ಸಾಲಿಡ್ಸ್ ಆರ್ ರಿಜಿಡ್ and have definite shapes ಅಂತ ಹೇಳ್ಬಿಟ್ಟು. ಇದು ಮೊದಲನೆಯ ಕಾಮನ್ ಕ್ಯಾರೆಕ್ಟರಿಸ್ಟಿಕ್ ಪ್ರಾಪರ್ಟಿ. ಏನು ಅಂತಂದರೆ ಸಾಲಿಡ್ಸ್ ಆರ್ ರಿಜಿಡ್ ಆ್ಯಂಡ್ ಹ್ಯಾವ್ ಡೆಫನೈಟ್ ಶೇಪ್ಸ್ ಅಂತ. ಅಂದರೆ ಸಾಲಿಡ್ಸ್ಗಳು ತುಂಬ ಗಡಸಾಗಿರ್ತವೆ, ಕಠಿಣವಾಗಿರ್ತವೆ. ಮತ್ತು 2ನೇ ಪ್ರಾಪರ್ಟಿ ಬಂದ್ಬಿಟ್ಟು ಇಂಟರ್ ಪಾರ್ಟಿಕಲ್ ಡಿಸ್ಟೆನ್ಸಸ್ ಆರ್ ಶಾರ್ಟ್ ಆ್ಯಂಡ್ ಇಂಟರ್ ಪಾರ್ಟಿಕಲ್ ಫೋರ್ಸಸ್ ಆರ್ ಸ್ಟ್ರಾಂಗ್ ಅಂತ. ಸಾಲಿಡ್ಸ್ಗಳು ಅಯಾನ್ಸ್ಗಳಿಂದ ಆಗಿರ್ಬೋದು, ಆಟಮ್ಸಿಂದ ಆಗಿರ್ಬೋದು, ಅಥವಾ ಮಾಲಿಕ್ಯೂಲ್ಸಿಂದ ಆಗಿರ್ಬೋದು. ಒಟ್ಟಾರೆ ಅಯಾನು, ಮಾಲಿಕ್ಯೂಲು ಮತ್ತು ಆಟಮು ಅಂತ ಹೇಳೋದ್ರ ಬದಲಾಗಿ ನಾವು ಜನರಲ್ಲಾಗಿ ಒಂದು ವರ್ಡನ್ನು ಯೂಸ್ ಮಾಡ್ತೇವೆ, ಪಾರ್ಟಿಕಲ್ ಅಂತ. ಅಂದರೆ ಸಾಲಿಡ್ಡು ಯಾವ ಪಾರ್ಟಿಕಲಿಂದ ಆಗಿರುತ್ತೋ ಆ ಪಾರ್ಟಿಕಲ್ಸ್ಗಳು ಸಾಲಿಡ್ಸಲ್ಲಿ ತುಂಬ ಒತ್ತೊತ್ತಾಗಿ ಅರೇಂಜ್ ಆಗಿರ್ತವೆ. ಅಂದರೆ ಪಾರ್ಟಿಕಲ್ನ ಮಧ್ಯೆ ಡಿಸ್ಟೆನ್ಸ್ ತುಂಬ ಕಡಿಮೆ ಇರುತ್ತೆ. ಮತ್ತು ಯಾಕೆ ಅಂದರೆ ಪಾರ್ಟಿಕಲ್ ನಡುವೆ ಇಂಟರ್ ಪಾರ್ಟಿಕಲ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಅನ್ನುವಂಥದ್ದು ಜಾಸ್ತಿ ಇರುತ್ತೆ ಇನ್ ಕಂಪೇರ್ ಟು ಲಿಕ್ವಿಡ್ಸ್ ಆ್ಯಂಡ್ ಗ್ಯಾಸಸ್. ಇದು 2ನೇ ಕಾಮನ್ ಪ್ರಾಪರ್ಟಿ. ನೆಕ್ಸ್ಟ್ 3ನೇ ಕಾಮನ್ ಪ್ರಾಪರ್ಟಿ ಬಂದ್ಬಿಟ್ಟು ಸಾಲಿಡ್ಸ್ maintain definite volume independent of the shape and size of the container. Solids maintain definite volume independent of the shape and size of the container. ನೋಡಿ, ಸಾಲಿಡ್ಸು ಲಿಕ್ವಿಡ್ಗಳು ಮತ್ತು ಗ್ಯಾಸ್ಗಳ ತರಹ ಕಂಟೈನರ್ನ ಆಕಾರ ಹೇಗಿರುತ್ತೋ ಅಥವಾ ಕಂಟೈನರ್ ಒಳಗಡೆ ಎಷ್ಟು ವಾಲ್ಯೂಮ್ ಇರುತ್ತೋ ಅಷ್ಟು ವಾಲ್ಯೂಮು ಅಥವಾ ಆಕಾರವನ್ನು ನಾವು ಪಡ್ಕೊಳ್ಳೋದಿಲ್ಲ.
ಓಕೆ, ಯಾವಾಗಲೂ ಅವುಗಳ ವಾಲ್ಯೂಮು ಮತ್ತು ಶೇಪ್ ಅನ್ನುವಂಥದ್ದು ಕಾನ್ಸ್ಟೆಂಟಾಗಿರುತ್ತೆ. ಓಕೆನಾ, ಡೆಫಿನೈಟ್ ಫಿಕ್ಸ್ ಆಗಿರುತ್ತೆ. ಇದು ಮೂರನೇ ಕಾಮನ್ ಪ್ರಾಪರ್ಟಿ. ನೆಕ್ಸ್ಟ್ ಬಂದು ನಾಲ್ಕನೇ ಪ್ರಾಪರ್ಟಿ. ಓಕೆ, solids have high density. ಆಬ್ವಿಯಸ್ಲಿ ಈ ಸಾಲಿಡ್ಸಲ್ಲಿ ಪಾರ್ಟಿಕಲ್ಸ್ಗಳು ಒತ್ತೊತ್ತಾಗಿ ಅರೇಂಜ್ ಆಗಿದ್ದು ಅವುಗಳ ಮಧ್ಯೆ ಇರುವಂತಹ ಅಟ್ರಾಕ್ಟಿವ್ ಫೋರ್ಸು ತುಂಬ ಜಾಸ್ತಿ ಇರೋದ್ರಿಂದ ಡೆನ್ಸಿಟಿ ಜಾಸ್ತಿ ಇರಲೇಬೇಕು ಲಿಕ್ವಿಡ್ ಸ್ಟೇಟು ಮತ್ತು ಗೇಷಿಯಸ್ ಸ್ಟೇಟ್ಗೆ ಕಂಪೇರ್ ಮಾಡಿದಾಗ. ಹಾಗಾಗಿ ಒಂದು ವಸ್ತು ತನ್ನ ಸಾಲಿಡ್ ಸ್ಟೇಟಲ್ಲಿದ್ದಾಗ ಅದರ ಡೆನ್ಸಿಟಿ ಮ್ಯಾಕ್ಸಿಮಮ್ ಇರುತ್ತೆ. ಇದು ನಾಲ್ಕನೇ ಪ್ರಾಪರ್ಟಿ ಆಫ್ ಸಾಲಿಡ್. ಐದನೇ ಪ್ರಾಪರ್ಟಿ ಬಂದ್ಬಿಟ್ಟು ಸಾಲಿಡ್ಸ್ ಆರ್ ಇನ್ಕಂಪ್ರೆಸಿಬಲ್. ಸಾಲಿಡ್ಸನ್ನು ಕಂಪ್ರೆಸ್ ಮಾಡೋಕ್ಕಾಗಲ್ಲ, ಅಂದರೆ ಅದರ ವಾಲ್ಯೂಮನ್ನು ಕಮ್ಮಿ ಮಾಡೋಕ್ಕಾಗಲ್ಲ ಬೈ ಅಪ್ಲೈಯಿಂಗ್ ಪ್ರೆಷರ್. ಅಂದರೆ ಕುಗ್ಸೋಕ್ಕಾಗಲ್ಲ, ಅದರ ಆಕಾರವನ್ನು ಎಷ್ಟಿರುತ್ತೋ ಅಷ್ಟು ಬಿಟ್ಟರೆ ಅದಕ್ಕಿಂತ ಕಡಿಮೆ ಮಾಡೋಕ್ಕೆ ಆಗೋದಿಲ್ಲ. ಇಟ್ ಮೀನ್ಸ್ ಇಟ್ ಈಸ್ ಹ್ಯಾವಿಂಗ್ ಇಟ್ಸ್ ಓನ್ ವಾಲ್ಯೂಮ್ ಅಂತ ಹೇಳ್ಬಿಟ್ಟು ಅರ್ಥ. ಓಕೆನಾ. ಆರನೇ ಪ್ರಾಪರ್ಟಿ ಬಂದು ಪಾರ್ಟಿಕಲ್ಸ್ ಇನ್ ಸಾಲಿಡ್ಸ್ ಆರ್ ಫಿಕ್ಸ್ಡ್ ಬಟ್ ಕ್ಯಾನ್ ಆಸಿಲೇಟ್ ಅಬೌಟ್ ದೈ ಮೀನ್ ಪೊಸಿಷನ್. ಅಂದರೆ ಸಾಲಿಡ್ಸಲ್ಲಿ ಪಾರ್ಟಿಕಲ್ಸ್ಗಳು ಒಂದು ಫಿಕ್ಸ್ಡ್ ಪೊಸಿಷನ್ನಲ್ಲಿ ಇರ್ತವೆ, ಅವುಗಳು ಅಲ್ಗಾಡೋಕ್ಕೂ ಆಗಲ್ಲ. ಓಕೆ, ಲಿಕ್ವಿಡ್ಸು ಗ್ಯಾಸಸ್ಗಳ ಥರ ಆ ಕಡೆ ಈ ಕಡೆ ಮೂವ್ ಆಗುವಂಥ ಪ್ರಾಪರ್ಟಿಯನ್ನು ಗುಣನ ಹೊಂದಿರೋದಿಲ್ಲ. ಎಲ್ಲಿರೋ ಅಲ್ಲೇ ಇರ್ತಾವೆ, ಆದರೆ ಒಂದೇ ಒಂದು ಅವಕಾಶ ಇರುತ್ತೆ ಅವಕ್ಕೆ, ಅದು ತನ್ನ ಪೊಸಿಷನಲ್ಲೇ ಸ್ವಲ್ಪ ಆ ಕಡೆ ಈ ಕಡೆ ವೈಬ್ರೇಟ್ ಆಗುವಂತಹ ಗುಣನ ಹೊಂದಿರ್ತವೆ. ಇವಾಗೂ ಸಾಲಿಡ್ನ ಕಾಮನ್ ಕ್ಯಾರೆಕ್ಟರಿಸ್ಟಿಕ್ ಪ್ರಾಪರ್ಟೀಸ್ ಆಗಿರ್ತವೆ. ಓಕೆನಾ. ಸೊ ಈಗ ನಾವು ನೆಕ್ಸ್ಟ್ ಕಾನ್ಸೆಪ್ಟ್ಗೆ ಮೂವ್ ಆಗೋಣ. ಅದು ಬಂದು ಟೈಪ್ಸ್ ಆಫ್ ಸಾಲಿಡ್ಸ್ ಅಂತ ಹೇಳ್ಬಿಟ್ಟು. ಮತ್ತು ಏನು ಟೈಪ್ಸ್ ಆಫ್ ಸಾಲಿಡ್ಸ್ ನೋಡಿ, ಸಾಲಿಡ್ಸಲ್ಲಿ ಎರಡು ಟೈಪ್ಸ್ ಇದ್ದಾವೆ. ಓಕೆನಾ. ಸೊ ಒಂದು ಬಂದ್ಬಿಟ್ಟು ಕ್ರಿಸ್ಟಲೈನ್ ಸಾಲಿಡ್ಸ್ ಅಂತ, ಎರಡನೇದು ಬಂದ್ಬಿಟ್ಟು ಅಮಾರ್ಫಸ್ ಸಾಲಿಡ್ಸ್ ಅಂತ. ಓಕೆನಾ. ಕ್ರಿಸ್ಟಲೈನ್ ಸಾಲಿಡ್ಸ್ ಅಂದರೆ ಹೇಗಿರ್ತವೆ ಅಂತ ನೋಡೋಣ. ನೋಡಿ, ಕ್ರಿಸ್ಟಲೈನ್ ಸಾಲಿಡ್ಸಲ್ಲಿ ನೀವು ಯಾವುದೇ ಒಂದು ಸಾಲಿಡ್ನ ಕ್ರಿಸ್ಟಲನ್ನು ತಗೊಂಡ್ರೆ ಅದು ಯಾವ ಪಾರ್ಟಿಕಲ್ಸ್ಗಳಿಂದ ಆಗಿರುತ್ತೋ ಆ ಪಾರ್ಟಿಕಲ್ಸ್ಗಳು ಆ ಕ್ರಿಸ್ಟಲಲ್ಲಿ ಒಂದು ಡೆಫಿನೈಟ್ ಮ್ಯಾನರಲ್ಲಿ ಒಂದು ಆರ್ಡರಲ್ಲಿ ಅರೇಂಜ್ ಆಗಿರ್ತವೆ. ಓಕೆನಾ. ಆ ಕ್ರಿಸ್ಟಲ್ ಎಷ್ಟಿರುತ್ತೋ ಅಷ್ಟರೊಳಗಿರುವಂಥ ಎಲ್ಲ ಪಾರ್ಟಿಕಲ್ಸ್ಗಳು ಓಕೆ ನೀಟಾಗಿ ಆರ್ಡ್ರಲ್ಲಿ ಅರೇಂಜ್ ಆಗಿರ್ತಾರೆ. ಎಲ್ಲೂ ಒಂದು ಡಿಸಾರ್ಡರ್ ಅನ್ನುವಂಥದ್ದು ಇರೋದೇ ಇಲ್ಲ. ಹೀಗಿದ್ರೆ ಇವನ್ನ ಕ್ರಿಸ್ಟಲೈನ್ ಸಾಲಿಡ್ಸ್ ಅಂತ ಹೇಳ್ತಾರೆ. ಅದೇ ಎರಡನೇ ಟೈಪ್ ಇದೆಯಲ್ಲ ಅಮಾರ್ಫಸ್ ಸಾಲಿಡ್ಸ್ ಅಂತ ಹೇಳ್ಬಿಟ್ಟು, ಅಮಾರ್ಫಸ್ ಸಾಲಿಡ್ಸ್ಗಳಲ್ಲಿ ಪಾರ್ಟಿಕಲ್ಸ್ಗಳು ಅಷ್ಟೊಂದು ಆರ್ಡರಲ್ಲಿ ಅರೇಂಜ್ ಆಗಿರಲ್ಲ. ಕೆಲವು ಕಡೆ ಆರ್ಡ್ರಾಗಿ ಅರೇಂಜ್ ಆಗಿರುತ್ತೆ, ಇನ್ನು ಸ್ವಲ್ಪ ಡಿಸ್ಟೆನ್ಸ್ ಬಿಟ್ಟು ಸ್ವಲ್ಪ ದೂರ ಹೋದರೆ ಅಲ್ಲಿ ಆರ್ಡ್ರ್ ಆಗಲಿ ಮಿಸ್ ಆಗಿರುತ್ತೆ. ಇದು ಅಮಾರ್ಫಸ್ ಸಾಲಿಡ್ನ ಗುಣ. ಕ್ರಿಸ್ಟಲೈನ್ ಸಾಲಿಡ್ಸ್ಗೆ ಬಂದಾಗ ನೋಡಿ, ನೇಚರಲ್ಲಿ ಪ್ರೆಸೆಂಟ್ ಆಗಿರುವಂತಹ ಸಾಲಿಡ್ಸ್ಗಳಲ್ಲಿ ಸುಮಾರು 75% ಸಾಲಿಡ್ಸ್ಗಳು ಕ್ರಿಸ್ಟಲೈನ್ ಫಾರ್ಮಲ್ಲೇ ಇರ್ತವೆ. ಓಕೆನಾ. ಸೊ ಉದಾಹರಣೆಗೆ ಸೋಡಿಯಂ ಕ್ಲೋರೈಡ್ ಇರಬಹುದು, ಡಯಾಮೈಡ್ ಇರಬಹುದು, ಕ್ವಾರ್ಟ್ಜ್ ಇರಬಹುದು. ಓಕೆನಾ. ಮೆಗ್ನೀಷಿಯಮ್, ಎಲ್ಲ ಮೆಟಲ್ಸ್ಗಳು ಇವೆಲ್ಲ ಕ್ರಿಸ್ಟಲೈನ್ ಫಾರ್ಮಲ್ಲಿ ಇರ್ತವೆ.
ಓಕೆನಾ. ನೆಕ್ಸ್ಟ್ ಅಮಾರ್ಫಸ್ ಸಾಲಿಡ್ಸ್ಗಳಿಗೆ ಬಂದ್ಬಿಟ್ಟು ರಬ್ಬರ್ ಅಂತ ನಾವೇನು ಹೇಳ್ತೇವೆ, ಅದು ವುಡ್ ಅಂತ ನಾವೇನು ಕರಿತೇವೆ, ಅದು ಗ್ಲಾಸ್ ಅಂತ ಏನು ಹೇಳ್ತೀವಿ ನಾವು, ಅವು ಇವೆಲ್ಲನ ಅಮಾರ್ಫಸ್ ಸಾಲಿಡ್ಸ್. ಈ ಕ್ರಿಸ್ಟಲೈನ್ ಸಾಲಿಡ್ಸು ಅಮಾರ್ಫಸ್ ಸಾಲಿಡ್ಸ್ನ ಮಧ್ಯೆ ಬರೀ ಆರ್ಡರ್ಲಿ ಅರೇಂಜ್ಮೆಂಟಲ್ಲೇ ಮಾತ್ರನೇ ಡಿಫ್ರೆನ್ಸ್ ಇರೋದು, ಇನ್ನು ಬೇರೆ ಯಾವ ವ್ಯತ್ಯಾಸಗಳಿಲ್ವೇ ಅಂದರೆ ಇದ್ದಾವೆ. ಈಗ ನಾವು ಆ ವ್ಯತ್ಯಾಸಗಳ ಬಗ್ಗೆ ತಿಳ್ಕೊಳ್ಳೋಣ. ಓಕೆನಾ. ಸೊ ನೋಡಿ, ಒಂದು ಕಡೆ ಕ್ರಿಸ್ಟಲೈನ್ ತಗೊಳ್ಳೋಣ, ಈ ಕಡೆ ಅಮಾರ್ಫಸ್ ಸಾಲಿಡ್ಸನ್ನು ತಗೊಳ್ಳೋಣ. ನೋಡಿ, ಮೊದಲನೇ ಡಿಫ್ರೆನ್ಸು ನಾವು ಮೇಯ್ನ್ ಕ್ರಿಸ್ಟಲೈನು ಮತ್ತು ಅಮಾರ್ಫಸ್ ಸಾಲಿಡ್ಸ್ಗಳು ಅಂತ ಏನು ಹೇಳೋಕ್ಕೆ ಯೂಸ್ ಮಾಡಿದ್ರು ಅದೇ ಡಿಫ್ರೆನ್ಸ್. ಓಕೆನಾ. ಇಲ್ಲೇನಿರುತ್ತೆ, ಆರ್ಡರ್ಲಿ ಅರೇಂಜ್ಮೆಂಟ್ ಅಂದರೆ ಲಾಂಗ್ ರೇಂಜ್ ಆರ್ಡರ್ಲಿ ಅರೇಂಜ್ಮೆಂಟ್ ಇರುತ್ತೆ. ಇಲ್ಲಿ ಶಾರ್ಟ್ ರೇಂಜ್ ಆರ್ಡರ್ಲಿ ಅರೇಂಜ್ಮೆಂಟ್ ಇರುತ್ತೆ ಅಂದರೆ ಪಾರ್ಟಿಕಲ್ದು. ಆಮೇಲೆ ಎರಡನೇ ಡಿಫ್ರೆನ್ಸ್ ಬಂದ್ಬಿಟ್ಟು ಮೆಲ್ಟಿಂಗ್ ಪಾಯಿಂಟ್ಗಳಲ್ಲಿ. ಓಕೆ ನೋಡಿ, ಕ್ರಿಸ್ಟಲೈನ್ ಸಾಲಿಡ್ಸ್ಗಳಿಗೆ ಶಾರ್ಪ್ ಮೆಲ್ಟಿಂಗ್ ಪಾಯಿಂಟ್ ಇರುತ್ತೆ. ಅದೇ ಅಮಾರ್ಫಸ್ ಸಾಲಿಡ್ಸ್ಗಳಾದರೆ ಈ ಥರದ ಶಾರ್ಪ್ ಮೆಲ್ಟಿಂಗ್ ಪಾಯಿಂಟ್ ಇರಲ್ಲ, ಅವು ಒಂದು ರೇಂಜ್ ಆಫ್ ಟೆಂಪರೇಚರಲ್ಲಿ ಮೆಲ್ಟ್ ಆಗ್ತವೆ. ಸೊ ಏನು ಶಾರ್ಪ್ ಮೆಲ್ಟಿಂಗ್ ಪಾಯಿಂಟ್ ಅಂದರೆ ಒಂದು ನಿರ್ದಿಷ್ಟವಾದಂಥದ್ದು. ಈಗ ಉದಾಹರಣೆಗೆ ಐಸ್ ಅಂತ ತಗೊಂಡ್ರೆ, ಈ ಐಸ್ ಕರೆಕ್ಟಾಗಿ 273 ಕೆಲ್ವಿನ್ಗೆ ಕರೆಕ್ಟಾಗಿ ಮೆಲ್ಟ್ ಆಗಿ ಲಿಕ್ವಿಡ್ ವಾಟರ್ ಆಗಿ ಕನ್ವರ್ಟ್ ಆಗುತ್ತೆ. ಐಸ್ ಒಂದು ಕ್ರಿಸ್ಟಲೈನ್ ಸಾಲಿಡ್ ಅಂದರೆ ಕ್ರಿಸ್ಟಲೈನ್ ಸಾಲಿಡ್ಸ್ಗಳಿಗೆ ಶಾರ್ಪ್ ಮೆಲ್ಟಿಂಗ್ ಪಾಯಿಂಟ್ ಬರುತ್ತೆ. ಆದರೆ ಅದೇ ಅಮಾರ್ಫಸ್ ಸಾಲಿಡ್ಸ್ಗೆ ಈ ಥರದ ಶಾರ್ಪ್ ಮೆಲ್ಟಿಂಗ್ ಪಾಯಿಂಟ್ ಇರಲ್ಲ. ಅವು ಒಂದು ಪರ್ಟಿಕ್ಯುಲರ್ ಟೆಂಪರೇಚರ್ಗೆ ಮೆಲ್ಟ್ ಆಗೋಕ್ಕೆ ಸ್ಟಾರ್ಟ್ ಆಗಿ ಸುಮಾರು ಮುಂದಕ್ಕೆ 2-3 ಡಿಗ್ರಿವರೆಗೂ ಮೆಲ್ಟ್ ಆಗ್ತಾನೇ ಇರುತ್ತೆ. ಹಾಗಾಗಿ ಅವಕ್ಕೆ ಶಾರ್ಪ್ ಮೆಲ್ಟಿಂಗ್ ಪಾಯಿಂಟ್ ಇಲ್ಲ ಅಂತ ಹೇಳ್ತೇವೆ, ಅಥವಾ ಎ ರೇಂಜ್ ಆಫ್ ಎ ಟೆಂಪರೇಚರಲ್ಲಿ ಮೆಲ್ಟ್ ಆಗ್ತವೆ ಅಂತ ಹೇಳ್ಬಿಟ್ಟು ಹೇಳ್ತೇವೆ. ಇದು ಎರಡನೇ ಡಿಫ್ರೆನ್ಸು. ಏನು, ಇವಕ್ಕೆ ಶಾರ್ಪ್ ಮೆಲ್ಟಿಂಗ್ ಪಾಯಿಂಟ್ ಇರುತ್ತೆ, ಇವಕ್ಕೆ ನೋ ಶಾರ್ಪ್ ಮೆಲ್ಟಿಂಗ್ ಪಾಯಿಂಟ್ ಅಂತ ಹೇಳ್ತಾರೆ. ಅಥವಾ ಮೆಲ್ಟ್ಸ್ ಓವರ್ ಎ ರೇಂಜ್ ಆಫ್ ಟೆಂಪರೇಚರ್ ಅಂತ ನಾವು ಹೇಳಬಹುದು. ನೋ ಶಾರ್ಪ್ ಮೆಲ್ಟಿಂಗ್ ಪಾಯಿಂಟ್ ಅನ್ನೋದು ಬದಲಾಗಿ. ಇನ್ನು ಮೂರನೇ ಡಿಫ್ರೆನ್ಸ್ ಬಂದ್ಬಿಟ್ಟು ಕೆಲವು ಪ್ರಾಪರ್ಟೀಸು. ಉದಾಹರಣೆಗೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಇರಬಹುದು, ಕಂಡಕ್ಟಿಂಗ್ ಪ್ರಾಪರ್ಟೀಸ್ ಇರಬಹುದು. ಇವು ಕೆಲವು ಸಾಲಿಡ್ಸಲ್ಲಿ ಯಾವ ಡೈರೆಕ್ಷನಲ್ಲಿ ಅಳೋದ್ರೂ ಒಂದೇ ವ್ಯಾಲ್ಯೂಸ್ ಬರ್ತವೆ. ಹಂಗೆ ಬಂದರೆ ಆ ಪ್ರಾಪರ್ಟಿಯನ್ನು ಐಸೋಟ್ರೋಪಿ ಅಂತ ಕರೀತೀವಿ. ಓಕೆನಾ. ಇದನ್ನು ಬಿಟ್ಟು ಈ ಪ್ರಾಪರ್ಟೀಸ್ ಡಿಫರೆಂಟ್ ಡೈರೆಕ್ಷನಲ್ಲಿ ಡಿಫ್ರೆಂಟ್ ಆಗಿ ಇದ್ದರೆ ಅವನ್ನು ನಾವು ಅನೈಸೋಟ್ರೋಪಿ ಅಂತ ಹೇಳ್ಬಿಟ್ಟು ಕರೀತೇವೆ. ಸೊ ಈ ಐಸೋಟ್ರೋಪಿ ಮತ್ತು ಅನೈಸೋಟ್ರೋಪಿ ಈ ಪ್ರಾಪರ್ಟಿಯನ್ನು ತಗೊಂಡ್ರೆ ಕ್ರಿಸ್ಟಲೈನ್ ಸಾಲಿಡ್ಸ್ಗಳು ಅನೈಸೋಟ್ರೋಪಿಕ್ ಆಗಿರ್ತವೆ. ಇಲ್ಲಿ ಕೆಲವು ಪ್ರಾಪರ್ಟೀಸ್ಗಳು ಡಿಫ್ರೆಂಟ್ ಡೈರೆಕ್ಷನಲ್ಲಿ ಡಿಫ್ರೆಂಟ್ ವ್ಯಾಲ್ಯೂಸನ್ನು ಹೊಂದಿರ್ತವೆ. ಆದರೆ ಅಮಾರ್ಫಸ್ ಸಾಲಿಡ್ಸ್ಗಳಲ್ಲಿ ಸಾಲಿಡ್ಸ್ಗಳು ಯಾವುದೇ ಡೈರೆಕ್ಷನಲ್ಲಿ ಪ್ರಾಪರ್ಟೀಸ್ಗಳು ಆಳಿದ್ರು ವ್ಯಾಲ್ಯೂಸು ಒಂದೇ ಬರ್ತಾರೆ. ಹಾಗಾಗಿ ಡಿಫ್ರೆನ್ಸ್ ನೀವೇನು ಬರೆಯಬಹುದು ಅಂದರೆ ಕ್ರಿಸ್ಟಲೈನ್ ಸಾಲಿಡ್ಸ್ ಆರ್ ಅನೈಸೋಟ್ರೋಪಿಕ್
ಅಮಾರ್ಫಸ್ ಸಾಲಿಡ್ಸ್ ಆರ್ ಐಸೋಟ್ರೋಪಿಕ್. ಇದು ಮೂರನೇ ಡಿಫ್ರೆನ್ಸ್. ಇನ್ನು ನಾಲ್ಕನೇ ಡಿಫ್ರೆನ್ಸ್ ಬಂದರೆ ಕ್ಲೀವೇಜ್ ಬಗ್ಗೆ. ಅಂದರೆ ಒಂದು ಸಾಲಿಡನ್ನು ತಗೊಂಡು ಅದನ್ನು ನೀವು ಯಾವುದಾದ್ರೂ ಒಂದು ಶಾರ್ಪ್ ಎಡ್ಜ್ ಇರುವಂತಹ ಒಂದು ನೈಫಿಂದ ಕಟ್ ಮಾಡಿದರೆ ಅವು ಹೇಗೆ ಕಟ್ ಆಗ್ತವೆ ಅನ್ನೋದ್ರ ಮೇಲೆ ಡಿಫರೆನ್ಸು. ಸಾಲಿಡ್ಸಲ್ಲಾದರೆ, ಕ್ರಿಸ್ಟಲೈನ್ ಸಾಲಿಡಲ್ಲಾದರೆ ನಾವು ಆ ಕ್ರಿಸ್ಟಲನ್ನು ಕಟ್ ಮಾಡಿದರೆ ಅದು ಕರೆಕ್ಟಾಗಿ ನೀಟಾಗಿ ಕಟ್ ಆಗುತ್ತೆ ಒಂದೇ ಲೈನಲ್ಲಿ. ಆದರೆ ಅಮಾರ್ಫಸ್ ಸಾಲಿಡ್ಸಲ್ಲಿ ಹೀಗೆ ನೀಟಾಗಿ ಕಟ್ ಆಗಲ್ಲ. ಓಕೆನಾ? ಸೊ ಇದು ನಾಲ್ಕನೇ ಡಿಫ್ರೆನ್ಸ್ ಬಂದ್ಬಿಟ್ಟು ಕ್ಲೀವೇಜ್ ಮೇಲೆ. ಅಂದರೆ ಸಾಲಿಡನ್ನು ಕಟ್ ಮಾಡಿದಾಗ ಅದು ಹೇಗೆ ಎರಡು ಭಾಗ ಆಗುತ್ತೆ ಅನ್ನೋದ್ರ ಮೇಲೆ. ಸೊ ನೋಡಿ, ಕ್ರಿಸ್ಟಲೈನ್ ಸಾಲಿಡನ್ನು ತಗೊಂಡು ನೀವು ಒಂದು ಶಾರ್ಪ್ ಎಡ್ಜ್ ಇರುವಂಥ ನೈಫಿಂದ ಕಟ್ ಮಾಡಿದರೆ ಅದು ಕ್ಲೀನಾಗಿ ಕಟ್ ಆಗುತ್ತೆ. ಮತ್ತು ಅದೇ ಅಮಾರ್ಫಸ್ ಸಾಲಿಡನ್ನು ನೀವು ಕಟ್ ಮಾಡಿದರೆ ಅದು ಇರ್ರೆಗ್ಯುಲರ್ ಆಗಿ ಕಟ್ ಆಗುತ್ತೆ. ಇದು ಡಿಫ್ರೆನ್ಸ್, ನಾಲ್ಕನೇ ಡಿಫ್ರೆನ್ಸ್. ಅದನ್ನ ನಾವು ಹೆಂಗೆ ಬರೀಬೋದು ಅಂದರೆ ದೇ ಅಂಡರ್ಗೋ ಕ್ಲೀವೇಜ್. ಇಲ್ಲಿ ನೀವು ಬರೆಯೋದಾದರೆ ದೇ ಅಂಡರ್ಗೋ ಇರ್ರೆಗ್ಯುಲರ್ ಕ್ಲೀವೇಜ್. ಇದು ನಾಲ್ಕನೇ ಡಿಫ್ರೆನ್ಸ್. ನಾಲ್ಕನ್ನು ಕ್ರಿಸ್ಟಲೈನು ಮತ್ತು ಅಮಾರ್ಫಸ್ ಸಾಲಿಡ್ಸ್ಗಳ ಮಧ್ಯೆ ಇರುವಂತಹ ಡಿಫ್ರೆನ್ಸ್. ಓಕೆ, ಸೊ ಇಲ್ಲಿಗೆ ನಾನು ಹೇಳಬೇಕಾಗಿದ್ದಂತಹ ಕಾನ್ಸೆಪ್ಟ್ಗಳು ಮುಗೀತು. ನೆಕ್ಸ್ಟ್ ವಿಡಿಯೋದಲ್ಲಿ ಬೇರೆ ಸಾಲಿಡ್ನ ಮೇಲೆ ಇನ್ನು ಕೆಲವು ಪ್ರಾಪರ್ಟೀಸ್ ಕಾನ್ಸೆಪ್ಟ್ಗಳನ್ನು ವಿವರಿಸ್ತೇವೆ.